ವೆಲ್ಕಮ್ ಟು ಗುರುದೇವ್ ಐಎಎಸ್ ಕೆಎಸ್ ಅಕಾಡೆಮಿ. ಗುರುದೇವ್ ಐಎಎಸ್ ಕೆಎಸ್ ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ ನಲ್ಲಿ ಗುರುದೇವ್ ಮ್ಯಾಗ್ನಿಫೈ ಪ್ರೋಗ್ರಾಮ್ ಕರೆಂಟ್ ಅಫೇರ್ಸ್ ನ ಸೀರೀಸ್ ನಲ್ಲಿ ಇವತ್ತಿನ ವಿಡಿಯೋವನ್ನ ನೋಡ್ಕೊಳ್ಳೋಣ. ಇದು ಪ್ರತಿದಿನ ರಾತ್ರಿ 9 ಗಂಟೆಗೆ ನಮ್ಮ ಗುರುದೇವ್ ಐಎಎಸ್ ಕೆಎಸ್ ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಒಂದು ಪರ್ಸ್ಪೆಕ್ಟಿವ್ ಒಂದು ವಿಷಯವಾಗಿ ತಿಳಿತಾ ಹೋಗುತ್ತೆ. ಹಾಗಾಗಿ ಪ್ರಿಲಿಮ್ಸ್ ಆಗಿರ್ಬೋದು ಅಥವಾ ಮೇನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಅನಾಲಿಟಿಕಲ್ ಥಿಂಕಿಂಗ್ ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಸೀರೀಸ್ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ನಾಟ್ ಡಿಲೇ, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ ಸೆಷನ್. ಆರ್ ವಿ ಲೂಸಿಂಗ್ 3.5 ಇಯರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಿಕಾಸ್ ಆಫ್ ದ ಏರ್ ಪೊಲ್ಯೂಷನ್? ಎಸ್, ಆಲ್ರೆಡಿ ಹ್ಯೂಮನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಈಗ ಬಂದಿರುವಂತಹ ರಿಪೋರ್ಟ್ ಪ್ರಕಾರ ಏರ್ ಪೊಲ್ಯೂಷನ್ ಇಂದ 3.5 ವರ್ಷದ ಲೈಫ್ ಎಕ್ಸ್ಪೆಕ್ಟೆನ್ಸಿ ರಿಡ್ಯೂಸ್ ಆಗ್ತಾ ಇದೆ. ಏರ್ ಪೊಲ್ಯೂಷನ್ is not just an environmental pollution now, as we seen under GS3 environment subject. ಇವಾಗ ಭಾರತದ ಬಿಗ್ಗೆಸ್ಟ್ ಹೆಲ್ತ್ ಕ್ರೈಸಿಸ್ ಅಥವಾ ಬಿಗ್ಗೆಸ್ಟ್ ಹೆಲ್ತ್ ಇಶ್ಯೂ ಆಗಿ ಹೊರಹೊಮ್ಮಿದೆ ಏರ್ ಪೊಲ್ಯೂಷನ್ ಅನ್ನೋದು. ಎಸ್, ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಇತ್ತೀಚೆಗೆ ಕೊಟ್ಟಿರುವಂತಹ ರಿಪೋರ್ಟ್ ಪ್ರಕಾರ, ಅಂದ್ರೆ ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ 2025ರ ರಿಪೋರ್ಟ್ ಪ್ರಕಾರ ಭಾರತೀಯರು ಆನ್ ಅನ್ ಆವರೇಜ್ 3.5 ವರ್ಷ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನ ಕಳ್ಕೊತಾ ಇದ್ದಾರೆ ಡ್ಯೂ ಟು ಏರ್ ಪೊಲ್ಯೂಷನ್. ಸೊ ಈ ವಿಡಿಯೋದಲ್ಲಿ ನಾವು ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಅಂಡ್ ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ನಮ್ಮ ಭಾರತದ ಏರ್ ಕ್ವಾಲಿಟಿ ಬಗ್ಗೆ ಏನ್ ಹೇಳುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಈ ರಿಪೋರ್ಟ್ ಕೊಟ್ಟಿರೋದೇನ್ ಸುಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇ ತರ ಇನ್ಸಿಡೆಂಟ್ ಗಳು ಭಾರತದಲ್ಲಿ ನಡೆದಿರೋದನ್ನ ನಾವು ನೋಡ್ಬೋದಾಗುತ್ತೆ. ದ ಮೋಸ್ಟ್ ಫೇಮಸ್ ಆಂಟ್ರಪ್ರಿನರ್, ದ ಬ್ರೈನ್ ಜಾನ್ಸನ್, ಇತ್ತೀಚೆಗೆ ಭಾರತದಲ್ಲಿ ಒಂದು ಇಂಟರ್ವ್ಯೂನ ಕೊಡ್ತಾರೆ. ಆ ಇಂಟರ್ವ್ಯೂನ ಕೊಟ್ಟ ನಂತರ ಅಲ್ಲಿಂದ ಹೊರ ಹೋಗ್ತಾರೆ, ಮಾಸ್ಕ್ ನ ಹಾಕೊಂಡ್ಬಿಟ್ಟು, ಅರ್ಧದಲ್ಲೇನೆ ಇಂಟರ್ವ್ಯೂನ ಬಿಟ್ಬಿಟ್ಟು. ಯಾತಕ್ಕೋಸ್ಕರ ಎದ್ದು ಹೋಗ್ತಾರೆ ಅಂತ ಹೇಳಿದ್ರೆ ಭಾರತದ ಏರ್ ಕ್ವಾಲಿಟಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಈ ಟ್ವೀಟೆಡ್ ಅಬೌಟ್ ಇಟ್. ದ ಟ್ವೀಟ್ ವಾಸ್ ಲೈಕ್ ದಿಸ್: ಇಟ್ ವಾಸ್ ಮೈ ಥರ್ಡ್ ಡೇ ಇನ್ ಇಂಡಿಯಾ ಅಂಡ್ ದ ಏರ್ ಪೊಲ್ಯೂಷನ್ ಹ್ಯಾಡ್ ಮೇಡ್ ಮೈ ಸ್ಕಿನ್ ಬ್ರೇಕ್ಔಟ್ ಇನ್ ರ್ಯಾಶ್ ಅಂಡ್ ಮೈ ಐಸ್ ಥ್ರೋಟ್ಸ್ ಬರ್ನ್ಸ್. ದಿಸ್ ವಾಸ್ ದ ಟ್ವೀಟ್ ಇಟ್ ಡಿಡ್. ಈಗ ಈ ರಿಪೋರ್ಟ್ ಪ್ರಕಾರ ಭಾರತದ ಏರ್ ಕ್ವಾಲಿಟಿ ಇನ್ನು ಕೂಡ ವರ್ಸನ್ ಆಗಿರೋದನ್ನ ನಾವು ನೋಡ್ಬೋದಾಗತ್ತೆ. ಫಸ್ಟ್ ವಿಲ್ ಸಿ ಅಬೌಟ್ ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್. ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಇದನ್ನ ಯಾರು ಡೆವಲಪ್ ಮಾಡೋದು ಅಂತ ಹೇಳಿದ್ರೆ, ಇದನ್ನ ಡೆವಲಪ್ ಮಾಡೋದು ಮೈಕೆಲ್ ಗ್ರೀನ್ಸ್ಟೋನ್, ಎಪಿಕ್, ಯೂನಿವರ್ಸಿಟಿ ಆಫ್ ಚಿಕಾಗೋ. ಈ ಮೂರು ಸೇರ್ಬಿಟ್ಟು ಈ ಒಂದು ರಿಪೋರ್ಟ್ ಅನ್ನ ಡೆವಲಪ್ ಮಾಡ್ತಾರೆ. ಎಪಿಕ್ ಅಂತ ಹೇಳಿದ್ರೆ ಎನರ್ಜಿ ಪಾಲಿಸಿ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು. ಈ ಮೂರು ಸೇರ್ಬಿಟ್ಟು ಈ ಒಂದು ರಿಪೋರ್ಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ದಿಸ್ ರಿಪೋರ್ಟ್ ಸ್ಪೀಕ್ಸ್ ಅಬೌಟ್ ಪರ್ಟಿಕ್ಯುಲೇಟ್ ಮ್ಯಾಟರ್ PM 2.5. ಸೊ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಇಂದ ಎಷ್ಟು ಏರ್ ಪೊಲ್ಯೂಷನ್ ಆಗುತ್ತೆ, ಲೈಫ್ ಎಕ್ಸ್ಪೆಕ್ಟೆನ್ಸಿಗೆ ಯಾವ ರೀತಿಯಲ್ಲಿ ಥ್ರೆಟ್ ಆಗತ್ತೆ, ಯಾವ ರೀತಿಯ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ನಮ್ಗೆ ಕೊಡುತ್ತೆ. ಅದ್ರ ಜೊತೆಗೆ ಲಾಂಗ್ ಟರ್ಮ್ ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತಹ ಡೀಪ್ ಅನಾಲಿಸಿಸ್ ಅನ್ನು ಕೂಡ ಇದು ನಾವು ಪ್ರೊವೈಡ್ ಮಾಡುತ್ತೆ. So what are all the findings of 2025 Air Quality Index? 2025ರ ರಿಪೋರ್ಟ್ ಪ್ರಕಾರ ಏನೆಲ್ಲ ಇದೆ ಭಾರತದಲ್ಲಿ ಏರ್ ಪೊಲ್ಯೂಷನ್ ಅಲ್ಲಿ ಅಂತ ನೋಡೋಣ. ಭಾರತದ ಏರ್ ಪೊಲ್ಯೂಷನ್ ಮೋಸ್ಟ್ ಸಿವಿಯರ್ ಹೆಲ್ತ್ ಥ್ರೆಟ್ ಆಗಿ ಕನ್ವರ್ಟ್ ಆಗಿದೆ. ಇದರಿಂದ ಕಂಟ್ರೀಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 3.5 ಇಯರ್ಸ್ ಗೆ ರಿಡ್ಯೂಸ್ ಆಗಿರೋದನ್ನು ಕೂಡ ನಾವು ನೋಡ್ಬೋದಾಗತ್ತೆ. ಜೊತೆಗೆ ಚಿಕ್ಕ ಮಕ್ಕಳಲ್ಲಿ ಮತ್ತೆ ಮೆಟರ್ನಿಟಿ ಟೈಮ್ ಅಲ್ಲಿ ಮಾಲ್ ನ್ಯೂಟ್ರಿಷನ್ ಜಾಸ್ತಿ ಆಗ್ತಾ ಇದೆ ಏರ್ ಪೊಲ್ಯೂಷನ್ ಇಂದ. ನಾವು ಪ್ರತಿನಿತ್ಯ ಡ್ರಿಂಕಿಂಗ್ ವಾಟರ್, ಸ್ಯಾನಿಟೇಷನ್ ಮತ್ತೆ ಹ್ಯಾಂಡ್ ವಾಷಿಂಗ್ ಇದರಿಂದ 5 ಪಟ್ಟು ಹೆಚ್ಚು ಹೆಲ್ತ್ ಇಶ್ಯೂಸ್ ಅನ್ನ ಫೇಸ್ ಮಾಡುವಂತಹ ಚಾನ್ಸಸ್ ಇದೆ ಅಂತ ಕೂಡ ಹೇಳಿದೆ. ಅಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಸೇಫ್ ಲಿಮಿಟ್ ಎಷ್ಟು ಅಂತ ಹೇಳಿದ್ರೆ 5 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ಯಾವ್ದ್ರದ್ದು? ಪರ್ಟಿಕ್ಯುಲೇಟ್ ಮ್ಯಾಟರ್ 2.5. ಬಟ್ ಭಾರತದಲ್ಲಿ ಈ ಸೇಫರ್ ಲಿಮಿಟ್ ಗಿಂತ ಹೆಚ್ಚಾಗಿ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ಭಾರತದ 1.4 ಬಿಲಿಯನ್ ಪೀಪಲ್ ಈ ಪರ್ಟಿಕ್ಯುಲರ್ ಆಗಿ ಏನ್ ಸೇಫ್ ಲಿಮಿಟ್ ಇದೆ ಅಲ್ಲ, ಈ ಸೇಫ್ ಲಿಮಿಟ್ ಗಿಂತ ವರ್ಸನ್ ಆಗಿರುವಂತಹ ಪ್ಲೇಸ್ ಅಲ್ಲಿ ಜೀವಿಸ್ತಾ ಇದ್ದಾರೆ.
ಇನ್ನು ಕಂಪ್ಲೀಟ್ ಇಂಡಿಯಾವನ್ನ ತಗೊಂಡ್ರೆ ನಾರ್ತ್ ಅಂಡ್ ಸೌತ್ ಎರಡನ್ನು ಕೂಡ ತಗೊಂಡ್ರೆ ನದರ್ನ್ ಬೆಲ್ಟ್ ಅಲ್ಲಿ ತುಂಬಾನೇ ವರ್ಲ್ಡ್ಸ್ ಮೋಸ್ಟ್ ಪೊಲ್ಯೂಟೆಡ್ ಬೆಲ್ಟ್ ಝೋನ್ ಅಂತಾನೆ ಕರಿಬಹುದು ಇದನ್ನ. 544.4 million living under severe air pollution. 544.4 million people, which is nothing but ನಮ್ಮ ಪಾಪ್ಯುಲೇಷನ್ ಅಲ್ಲಿ 38.9% of the Indian population. ಇಷ್ಟು ಪಾಪ್ಯುಲೇಷನ್ ನದರ್ನ್ ಬೆಲ್ಟ್ ಅಲ್ಲಿ ದ ಮೋಸ್ಟ್ ಸಿವಿಯರ್ ಏರ್ ಪೊಲ್ಯೂಷನ್ ಅನ್ನುವಂತಹ ಕಂಡೀಷನ್ ಅಲ್ಲಿ ಬದುಕ್ತಾ ಇದ್ದಾರೆ. ಇನ್ನು ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ನೋಡ್ಕೊಂಡ್ರೆ ದ ವರ್ಸನ್ ಏರಿಯಾ ಡೆಲ್ಲಿ ಕ್ಯಾಪಿಟಲ್ ರೀಜನ್ ಅಲ್ಲಿ ನೋಡ್ಬೋದು ಅಂತ ಹೇಳಿದ್ದಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಡೆಲ್ಲಿ ರೆಸಿಡೆಂಟ್ಗಳು 8.2 ಇಯರ್ಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನ ಲೂಸ್ ಮಾಡ್ಕೊಂಡಿದ್ದಾರೆ. ಸೊ ಕಂಪೇರ್ ಟು ಅದರ್ ಏರಿಯಾಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಇರೋದು ಎಲ್ಲಿ? ಡೆಲ್ಲಿಯಲ್ಲಿ 8.2 ಇಯರ್ಸ್, ವಿಚ್ ಇಸ್ ನಾಟ್ ಅ ನೆಗ್ಲಿಜಿಬಲ್. 3.5 ಇಯರ್ ಆಲ್ ಓವರ್ ಇಂಡಿಯಾ ಕಳ್ಕೊತಾ ಇದ್ರೆ 8.2 ಇಯರ್ಸ್ ಡೆಲ್ಲಿ ಒಂದು ರೀಜನ್ ಕಳ್ಕೊತಾ ಇದೆ. ಇದಕ್ಕೆ ರೀಸನ್ಸ್ ಏನು? ಸ್ಟಬಲ್ ಬರ್ನಿಂಗ್ಸ್ ಆಗಿರ್ಬೋದು, ಏರ್ ಪೊಲ್ಯೂಷನ್ ಗೆ ನಾವು ಕಂಟ್ರೋಲಿಂಗ್ ಮೆಷರ್ಸ್ ಗಳನ್ನ ತಗೊಳ್ಳದೆ ಇರೋದಾಗಿರ್ಬೋದು, ಅಂಡ್ ಜಾಸ್ತಿ ಪೊಲ್ಯೂಷನ್ ಆಗ್ತಾ ಇರೋದೇ ಸ್ಟಬಲ್ ಬರ್ನಿಂಗ್ಸ್ ಇಂದ. ಸೊ ಈ ರೀತಿಯಾದಂತಹ ಆಕ್ಟಿವಿಟೀಸ್ ಇಂದ ವರ್ಸನ್ ಆಗ್ತದೆ ಸಿಚುವೇಶನ್. ಇನ್ನು ಬೇರೆ ಬೇರೆ ಸ್ಟೇಟ್ಸ್ ಗಳ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನ ನೋಡಿದ್ರೆ ಬಿಹಾರ್ 5.6 ಇಯರ್ಸ್ ನ ಕಳ್ಕೊಂತಾ ಇದೆ, ಹರಿಯಾಣ 3.5 ಇಯರ್ ಅಂಡ್ ಉತ್ತರ ಪ್ರದೇಶ್ 5 ಇಯರ್ಸ್. ಸೊ ಇಷ್ಟು ಲೈಫ್ ಎಕ್ಸ್ಪೆಕ್ಟೆನ್ಸಿ ರೆಡ್ಯೂಸ್ ಆಗ್ತಾ ಇದೆ ಪ್ರತಿಯೊಂದು ಸ್ಟೇಟ್ಸ್ ಅಲ್ಲೂ ಕೂಡ. ಬೇಸ್ಡ್ ಆನ್ ದರ್ ಸ್ಟೇಟ್ಸ್ ಅನಾಲಿಸಿಸ್ ನ ಕೂಡ ಈ ಒಂದು ರಿಪೋರ್ಟ್ ನಮಗೆ ಕೊಟ್ಟಿದೆ. ಇಂಡಿಯಾದಲ್ಲಿ PM 2.5 ಸ್ಟ್ಯಾಂಡರ್ಡ್ 40 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇದೆ. ಬಟ್ 46% ಆಫ್ ದ ಇಂಡಿಯನ್ಸ್ ಈ ಸೇಫರ್ ಲಿಮಿಟ್ ಏನಿದೆ ಸ್ಟ್ಯಾಂಡರ್ಡ್, ಅಂದ್ರೆ ನಾವೇ ಭಾರತದಲ್ಲೇ ಹಾಕೊಂಡಿರುವಂತಹ ಸ್ಟ್ಯಾಂಡರ್ಡ್ ಇದು 40 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಅಂತ, ಅದಕ್ಕಿಂತ ವರ್ಸನ್ ಆಗಿರುವಂತಹ ಪ್ಲೇಸ್ ಅಲ್ಲಿ 46% ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಜೀವಿಸ್ತಾ ಇದೆ. ಅಂದ್ರೆ ನಮ್ಮ ಟಾರ್ಗೆಟ್ ಅನ್ನೇ ನಮ್ಗೆ ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಡ್ ಕೆಲವೊಂದು ರೀಜನ್ ಅಲ್ಲಿ 1.5 ಇಯರ್ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನ ರೆಡ್ಯೂಸ್ ಆಗ್ತಾ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ 5 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಗೈಡ್ ಲೈನ್ಸ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಅಟ್ ಲೀಸ್ಟ್ 9.4 ಮಂತ್ ನಾವು ರಿಕವರ್ ಮಾಡಬಹುದಾಗುತ್ತೆ. ಇನ್ನ ಸೌತ್ ಏಷ್ಯಾ ರೀಜನ್ ನಾವು ತಗೊಂಡ್ರೆ ದ ವರ್ಲ್ಡ್ಸ್ ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಆರ್ ಲೊಕೇಟೆಡ್ ಇನ್ ಸೌತ್ ಏಷ್ಯಾ. ಅಂಡ್ ಆಲ್ಸೋ PM 2.5 2.8% 2023 ಅಲ್ಲಿ ವರ್ಸನ್ ಆಗಿ ಕನ್ವರ್ಟ್ ಆಗಿದೆ. ಸೊ ಸೌತ್ ಏಷ್ಯನ್ ರೀಜನ್ ಬೇರೆ ಬೇರೆ ಕಾಂಟಿನೆಂಟ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಏಷ್ಯನ್ ರೀಜನ್ ಅಥವಾ ಸೌತ್ ಏಷ್ಯನ್ ರೀಜನ್ ಇಸ್ ದ ಮೋಸ್ಟ್ ಪೊಲ್ಯೂಟೆಡ್ ಕಾಂಟಿನೆಂಟ್ ಆಗಿದೆ. ವೈ ಏರ್ ಪೊಲ್ಯೂಷನ್ ಇಸ್ ಮ್ಯಾಟರ್ಸ್ ಅ ಲಾಟ್ ಟು ಇಂಡಿಯಾ? ವೈ? ಬಿಕಾಸ್ ಪ್ರತಿಯೊಂದು ರೀಜನ್ ಅಲ್ಲೂ ಎಕಾನಮಿಕ್ ಆಕ್ಟಿವಿಟಿ ಆಗ್ಬೇಕು ಅಂತ ಹೇಳಿದ್ರೆ ಹೆಲ್ತ್ ಕರೆಕ್ಟ್ ಆಗಿರ್ಬೇಕಾಗತ್ತೆ. ಸೊ ಈ ಹೆಲ್ತ್ ಗೆ ಪ್ರತಿಯೊಂದು ಆಕ್ಟಿವಿಟೀಸ್ ಕೂಡ ಕನೆಕ್ಟೆಡ್ ಆಗಿರುತ್ತೆ. ನಮ್ಗೆ ಹೆಲ್ತ್ ವರ್ಸನ್ ಆಗ್ತಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಎಕನಾಮಿಕ್ ಆಕ್ಟಿವಿಟೀಸ್, ಪ್ರೊಡಕ್ಷನ್ಸ್ ಇದೆಲ್ಲರೂ ಕೂಡ ಜಾಸ್ತಿ ಆಗತ್ತೆ. ಪಾಲಿಸಿ ಮೇಕಿಂಗ್, ಹೆಲ್ತ್ ಗೆ ಜಾಸ್ತಿ ಪಾಲಿಸಿ ಮೇಕಿಂಗ್ ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೋಷಿಯಲ್ ಕಾಸ್ಟ್ ಕೂಡ ಜಾಸ್ತಿ ಆಗತ್ತೆ. ಪೋರ್ ಕಮ್ಯುನಿಟೀಸ್ ಗಳು ಈ ಹೆಲ್ತ್ ಇಶ್ಯೂಸ್ ಇಂದ ಆಗುವಂತಹ ಪ್ರಾಬ್ಲಮ್ಸ್ ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಅವ್ರ ಹತ್ರ ಅಮೌಂಟ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಕಾಸ್ಟ್, ಅಗ್ರಿಕಲ್ಚರಲ್ ಏರಿಯಾ ವರ್ಸನ್ ಆಗ್ತಾ ಹೋಗುತ್ತೆ. ಸೊ ಅಗ್ರಿಕಲ್ಚರಲ್ ಇಂಪ್ಯಾಕ್ಟ್ ಅನ್ನ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅನ್ನ ನಾವು ನೋಡ್ಕೊಂಡ್ರೆ ಅಗ್ರಿಕಲ್ಚರಲ್ ಸ್ಟಬಲ್ ಬರ್ನಿಂಗ್ ಇಂದ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಿರೋದ್ರಿಂದ ಬಯೋಡೈವರ್ಸಿಟಿ ಥ್ರೆಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಕ್ರಯೋಸ್ಪಿಯರ್ ಮೆಲ್ಟಿಂಗ್ ಆಗುವಂತಹ ಚಾನ್ಸಸ್ ಇರುತ್ತೆ. ಈ ರೀತಿಯಾದಂತಹ ಇಂಪ್ಯಾಕ್ಟ್ ಜಾಸ್ತಿನೇ ಆಗ್ತಾ ಹೋಗುತ್ತೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗೋದ್ರಿಂದ. ಸೊ ಇದೆಲ್ಲದನ್ನು ಕಂಟ್ರೋಲ್ ಮಾಡಕ್ಕೆ ಗವರ್ಮೆಂಟ್ ಏನು ಸ್ಟೆಪ್ಸ್ ಗಳನ್ನ ತಗೊಂಡಿಲ್ವಾ? ಆಗಿದ್ರೆ ಗವರ್ಮೆಂಟ್ ಏನು ಸ್ಟೆಪ್ಸ್ ತಗೊಳ್ದಲೇನೆ ಇಷ್ಟೆಲ್ಲ ರೀಚ್ ಆಗಿದ್ಯಾ ಅಂತ ಹೇಳಿದ್ರೆ ಗವರ್ಮೆಂಟ್ ತುಂಬಾ ಸ್ಟೆಪ್ಸ್ ಗಳನ್ನ ತಗೊಂಡಿದೆ. ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ 2019 ನ ತಗೊಬಂದಿದೆ. ಈ ಕ್ಲೀನ್ ಏರ್ ಪ್ರೋಗ್ರಾಮ್ ಪ್ರಕಾರ 40% ಆಫ್ ದ ಪರ್ಟಿಕ್ಯುಲೇಟ್ ಮ್ಯಾಟರ್ ಅನ್ನ ಬೈ ದ ಇಯರ್ 2019 ರಿಡ್ಯೂಸ್ ಮಾಡಬೇಕು ಅಂತ ಇತ್ತು, ಬಟ್ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ 2020, ಇದನ್ನ ನಾವು ತಗೊಂಡ್ಬಂದಿತ್ತು ಡೆಲ್ಲಿ ರೀಜನ್ ನ ಮಾನಿಟರ್ ಮಾಡ್ಬಿಟ್ಟು ಅಲ್ಲಿರುವಂತಹ ಏರ್ ಪೊಲ್ಯೂಷನ್ ನ ರಿಡ್ಯೂಸ್ ಮಾಡ್ಲಿ ಅಂತ. ನೆಕ್ಸ್ಟ್ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ
ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಲ್ಲಿ ಕ್ಲೀನ್ ಕುಕ್ಕಿಂಗ್ ಫ್ಯೂಯಲ್ ನ ತಗೊಂಡ್ಬರ್ಬೇಕು ಅನ್ನುವಂತಹ ಏಮ್ ನ ಇಟ್ಕೊಂಡ್ಬಿಟ್ಟು ತಂದ್ರು. ನೆಕ್ಸ್ಟ್ ಫಾಸ್ಟರ್ ಅಡಾಪ್ಷನ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ ಫೇಮ್ ಸ್ಕೀಮ್. ಫೇಮ್ ಏನಕ್ಕೆ ತಗೊಂಡ್ಬಂದಿದ್ದು ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ. ಇದರಿಂದ ವೆಹಿಕ್ಯುಲರ್ ಎಮಿಷನ್ಸ್ ರೆಡ್ಯೂಸ್ ಆಗತ್ತೆ. ವೆಹಿಕ್ಯುಲರ್ ಎಮಿಷನ್ಸ್ ರೆಡ್ಯೂಸ್ ಆದ್ರೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಪರ್ಟಿಕ್ಯುಲರ್ ಮ್ಯಾಟರ್, ಸಲ್ಫರ್ ಈ ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳು ಅಥವಾ ಈ ರೀತಿಯಾದಂತಹ ಬೈ ಪ್ರಾಡಕ್ಟ್ಸ್ ಗಳು ರೆಡ್ಯೂಸ್ ಆಗ್ತಾ ಹೋಗುತ್ತವೆ. ಫೇಮ್ ಫಸ್ಟ್ ಆಯ್ತು, ಸೆಕೆಂಡ್ ಫೇಸ್ ಕೂಡ ಆಯ್ತು. ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಸಬ್ಸಿಡಿಯನ್ನ ಕೂಡ ತಗೊಂಡ್ಬಂದಾಯ್ತು. ನೆಕ್ಸ್ಟ್ ರಿನ್ಯೂವೇಬಲ್ ಎನರ್ಜಿ ಮಿಷನ್ 2030 ಒಳಗಡೆ 50% ಆಫ್ ದ ನಾನ್ ರಿನ್ಯೂವೇಬಲ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ. ಅದೇ ರೀತಿ ಪ್ಯಾರಿಸ್ ಅಗ್ರಿಮೆಂಟ್ ಗಳನ್ನ ತಗೊಂಡ್ಬಂದಿದೀವಿ. ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಭಾರತ ಇಂಟೆಂಡೆಡ್ ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಕೂಡ ತಗೊಂಡ್ಬಂದಿದೆ. ಇದರಲ್ಲಿ ರಿನ್ಯೂವೇಬಲ್ ಎನರ್ಜಿ ಕಾರ್ಬನ್ ಫುಟ್ ಪ್ರಿಂಟ್ ಅನ್ನ ರೆಡ್ಯೂಸ್ ಮಾಡ್ತೀವಿ ಅಂತ ಕೂಡ ಹೇಳಿದೆ. ಜೊತೆಗೆ ನ್ಯಾಷನಲ್ ಕ್ಲೈಮೇಟ್ ಚೇಂಜ್ ಆಕ್ಷನ್ ಪ್ಲಾನ್ ನ ಕೂಡ ತಗೊಂಡ್ಬಂದಿದೆ. ಇದರಲ್ಲಿ ಸೋಲಾರ್ ಮಿಷನ್ ಆಗಿರ್ಬೋದು, ಗ್ರೀನ್ ಇಂಡಿಯಾ ಮಿಷನ್ಸ್ ಆಗಿರ್ಬೋದು, ಎನರ್ಜಿ ಎಫಿಷಿಯನ್ಸಿ ಈ ರೀತಿಯಾದಂತಹ ಪ್ರೋಗ್ರಾಮ್ಸ್ ಗಳನ್ನ ತಗೊಂಡ್ಬರ್ತಾ ಇದೆ. ಸೊ ಇಷ್ಟೆಲ್ಲಾ ಪ್ರೋಗ್ರಾಮ್ ಇದ್ರೂ ಕೂಡ ಯಾಕೆ ಏರ್ ಪೊಲ್ಯೂಷನ್ ಇನ್ನು ವರ್ಸನ್ ಆಗ್ತಿದೆ ಅಂತ ಹೇಳಿದ್ರೆ, ನಮ್ಗೆ ರಿಯಲ್ ಟೈಮ್ ಡಾಟಾ ಸಿಗ್ತಾ ಇಲ್ಲ. ರಿಯಲ್ ಟೈಮ್ ಡಾಟಾ ಇಲ್ದಲೇನೆ ಪ್ರಾಪರ್ ಆಗಿ ಯಾವ ರೀತಿ ಪೊಲ್ಯೂಷನ್ ರಿಡ್ಯೂಸ್ ಮಾಡಬಹುದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏರ್ ಕ್ವಾಲಿಟಿ ಅಲರ್ಟ್ಸ್ ಆಗಿರ್ಬೋದು, ಏರ್ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಆಪ್ಸ್ ಗಳನ್ನ ಡೆವಲಪ್ ಮಾಡ್ಬಿಟ್ಟು ಅವೇರ್ನೆಸ್ ನ ತರಬೇಕು. ಸ್ಕೂಲ್ ಲೆವೆಲ್, ಕಮ್ಯುನಿಟಿ ಲೆವೆಲ್ ಅವೇರ್ನೆಸ್ ತರೋದ್ರಿಂದ ನಾವು ಏರ್ ಕ್ವಾಲಿಟಿಯನ್ನ ಇನ್ನು ಕೂಡ ಇಂಪ್ರೂವ್ ಮಾಡಬಹುದು. ಇದಿಷ್ಟು ನಮ್ಗೆ ಈಗ ಬಂದಿರುವಂತಹ ರಿಪೋರ್ಟ್ ಬಗ್ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.